ರಾಷ್ಟ್ರ ಹೇಳ್ತದೆ ಬೆಳಗಾಂ ನಮ್ಮದು ಅಂತ ಹೇಳಿ. ಬೆಳಗಾಂ, ಅಕ್ಕಲಕೋಟ, ಜತ್ತ ಬಹುತೇಕ ಜಿಲ್ಲೆಗಳು ನಮ್ಮ. ಕೇರಳ ರಾಜ್ಯ ಮುಂದುವರೆದ ಭಾಗ, ಕಾಸರಗೋಡದ ಮುಂದುವರೆದ ಭಾಗ ನಮ್ಮದು ಅಂತದ. ತಮಿಳುನಾಡು ಚಾಮರಾಜನಗರ ನಮ್ಮದು ಅಂತದ. ಆಂಧ್ರ ಬಳ್ಳಾರಿ ಅದರ ಮುಂದುವರೆದ ಭಾಗ ನಮ್ಮ ಅಂತವ. ತೆಲಂಗಾಣ ತುಂಗಭದ್ರಾ ನದಿ ನಮ್ಮದು. ಗೋವಾ ಅಂತದ, ಕಳಸಾ ಬಂಡೂರಿ, ಮಹದಾಯಿ ಅಷ್ಟು ನಮ್ಮ. ಮತ್ತೆಲ್ಲ ನಿಮ್ಮ ಹೋದ್ರ ನಮ್ಮ ಯಾವ ತಗೊಂಡ್ಬಿಟ್ರಿ ಎಲ್ಲ ನಿಮಗೆ ಹೊಸು ನಮ್ಮ ಅಂತವ್. ಜಾತ್ರೆಯಾಗ ಮಕ್ಕೊಂಡಾಗ ಚಪ್ಪಲ್ ಕೈ ಹಿಡ್ಕೊಂಡ್ ಮಕ್ಕಳು ಮಂದಿ ನಾವು. ಅದು 2-3 ವರ್ಷದ ಹಿಂದಿನ ಚಪ್ಪಲ್ ಮುಟ್ಟಿದ್ರೆ ಯಾವ ಅಂತ ನೋಡ್ರಿ ನಾವು. ನೀನ್ ಬೆಳಗಾಂ ಕೊಡು, ಬಾಗಲಕೋಟ್ ಕೊಡು, ಅಕ್ಕಲಕೋಟ್ ಕೊಡು, ಬಳ್ಳಾರಿ ಕೊಡು, ಆಗೋಲ್ಲ ಹೋಗೋ. ಆಕ್ಚುಲಿ ನಮ್ ಗಡಿ ಜಮ್ಮು ಕಾಶ್ಮೀರ ಇರುತ್ತೆ. ನಮ್ ಕರ್ನಾಟಕ ಗಡಿ ವರ್ಷ 2 ಎಕರೆ ಜಾಸ್ತಿ ಸರಸ್ಕೊತ ಹೋಗ್ಬಿಡ್ತಿದ್ವು. ಪಾಕಿಸ್ತಾನದ ಲಾಹೋರ್ದ ಹೋಗಿ ಇಂಡಿಯಾ ಧ್ವಜ ಹಾರಿಸ್ಬಿಡ್ತಿದ್ದೆ ನಾವು. ಸ್ವಲ್ಪ ಒಂದೊಂದು ಮಲ್ಲು ಬಿತ್ತುಗೊತ್ತ ಹೋಗಿ ಪಾಕಿಸ್ತಾನ ಲಾಹೋರ್ದಾಗ ಸರ್ಗ ಹೊಡೆದು ಸರಿಯಾ ಪಿಲ್ಯಾಕ್ ನಿಂತು ಹಿಂದಕ್ಕೆ ಸರಿ ಅನ್ಕೋತ ಸರಸ್ಕೊತ ಹೋಗ್ಬಿಡ್ತಿದ್ದೇವೆ. ಸೈನಿಕರು, ಪಾಕಿಸ್ತಾನ ಸೈನಿಕರು ಯಾಕ್ರಿ ಹಾಕೋರ ಯಾಕಂತ ಸರಿಯ ಕಡೆ ನಮ್ಮ ಹೊಲ್ದ ನಿಂತು ಆಟ ಹಚ್ಚಿ ಏನಂತ ಎದರ್ಸಿ ಶಂಗ ಹಿಂಗ ಬಿತ್ತಿ ಜೋಳ ಬೆಳ್ಕೊಂಡ್ ಬರೋ ಮುಂದೆ ನಮ್ಮವ್ರು. ಮತ್ತೆ ಇವರೆಲ್ಲ ಸುತ್ತಮುತ್ತ ಇವರು ನಮ್ದಿದು ಆಟ ಹಚ್ಚಾರ ಅವ್ರು ಒಳ್ಳೆಳ್ಳಿ. ನಮ್ಮಲ್ಲಿ ಸಾಕಷ್ಟು ಮೂಲಾಧಾರಗಳದಾವ. ಐಹೊಳೆಯಲ್ಲಿ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇದೆ. ಅದನ್ನ ಹೊತ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿ ಇಟ್ಟುಬಿಡೋದು. ಅದನ್ನ ಮೇಗುತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಇದೆ. ಅದು ಬರೆದು ಬಿಟ್ರ ಕರ್ನಾಟಕ ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ನಮ್ಮ ರಾಜ್ಯ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಿಂದ ನರ್ಮದಾ ನದಿಯವರೆಗೆ ಹಂಚಿಕೆಯಾಗಿತ್ತು ಅಂತ. ಹೊಡೆದ್ರೆ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಸೋಲಿಸ್ತಾನೆ. ಸಾಕ್ಷಿಯಾದ CUK ಗ್ರಂಥ, ಅದೊಂದು ಕಾಪಿ ತರಸಂ ಜೆರಾಕ್ಸ್ ಮಾಡಿ. ಕಲಬುರಗಿ ಜಿಲ್ಲೆಯಲ್ಲಿ ಸಂಜಂತಾಮ್ರ ಶಾಸನ ಇದೆ. ಸಂಜಂತಾಮ್ರ ಶಾಸನ ಅದು ಒಂದು 3-4 kg ಆಗ್ತದ. ಅದನ್ನ ಕ್ಯಾರಿ ಬ್ಯಾಗ್ ನ ತೊಗೊಂಡು ಹೋಗ್ಬಿಡೋದು, ಹೋಗಿ ಇಟ್ಬಿಡೋದು ಸುಪ್ರೀಂ ಕೋರ್ಟ್ನಾಗ. ಏನ್ರಿ ಅಂತ ಸುಮ್ ಓದೋಯಪ್ಪ, ಅದು ಏನದು ಮೊದಲು ಅದು ಓದೋದು. ಆ ಶಾಸನದಲ್ಲಿ 3ನೇ ಗೋವಿಂದ ಏನು ಬರೋದನ್ನ ಗೊತ್ತಾ? 3ನೇ ಗೋವಿಂದ ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಕರಿಗೆ ಬರುವ ನೀರನ್ನ ತನ್ನ ಕುದುರೆಗಳೇ ಕುಡಿಸಿದ. ಗಂಗಾ ನದಿಯಲ್ಲಿ ಆತನ ಆನೆಗಳು, ಅಶ್ವಗಳು ಮಿಂದೆದ್ದವು. ಏನ್ ಸಣ್ಣ ಮಕ್ಕಳ ಆಟ? ಎಂತೆಂತ ಘಟಾನುಘಟಿಗಳಿಗೆ ಸೋಲಿಸ್ತಾನ ಅವನು. ಉತ್ತರ ಭಾರತದಲ್ಲಿ ಘಟಾನುಘಟಿ ರಾಜ್ಯರವರು. ಉತ್ತರ ಭಾರತದಲ್ಲಿ ಘಟಾನುಘಟಿ ರಾಜ್ಯರು ಯಾರು? ಕನೋಜದ ಚಕ್ರಾಯುಧನನ್ನ, ಗೌಡ ದೇಶದ ಧರ್ಮಪಾಲನನ್ನ, ಗುರ್ಜರ 2ನೇ ನಾಗಭಟ್ಟನನ್ನ ಹೊಡೆದ್ರೆ 3 ವಾರ ಸರಿ ಹೊಡೆದ್ರೆ ಬ್ಯಾನ್ ಹಲ್ಲು ಮುರಿದು ಹೋಗ್ಬೇಕು. ಹಿಮಾಲಯ ಪರ್ವತದಲ್ಲಿ ಕನ್ನಡದ ಧ್ವಜ ಹಾರಿಸಿ ಬಂದವ ನಮ್ಮವಾದನ ರಾಷ್ಟ್ರಕೂಟರ 3ನೇ ಗೋವಿಂದ. ಆಟ ಹಚ್ಚಾರ ನೀವು.